ನಮಸ್ಕಾರ ವೀಕ್ಷಕರೇ, ನಾನು BB ವಾಹಿನಿಯ ಭಾಸ್ಕರ್. ಈ ದಿನ ಒಂದು ವಿಶೇಷ ಕಥೆಯೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೇನೆ. ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಬನ್ನೇರುಘಟ್ಟದ ಶ್ರೀ ಚಂಪಕಧಾಮ ಸ್ವಾಮಿ ದೇವಾಲಯ. ಇದು ಬಹಳಷ್ಟು ಜನಕ್ಕೆ ಗೊತ್ತಿರಬಹುದು, ಕೆಲವಷ್ಟು ಜನಕ್ಕೆ ತಿಳಿದೇನೂ ಇರಬಹುದು. ಶ್ರೀ ಚಂಪಕಧಾಮ ಸ್ವಾಮಿ ಇದೊಂದು ವಿಷ್ಣುವಿನ ದೇವಾಲಯವಾಗಿದೆ. ಇಲ್ಲಿ ಸಂಪಿಗೆ ಹೂಗಳಿಂದ ಅಲಂಕರಿಸಲ್ಪಟ್ಟು ಪೂಜೆಯನ್ನು ಮಾಡ್ತಾ ಇದ್ರು. ಹಾಗಾಗಿ ಇದನ್ನು ಚಂಪಕಧಾಮ ಸ್ವಾಮಿ ಎಂದು ಕರೆಯಲ್ಪಡುತ್ತಾರೆ. ಹಿಂದಿಯಲ್ಲಿ ಸಂಪಿಗೆ ಹೂವಿಗೆ ಚಂಪಕ ಎಂದು ಕರೆಯಲ್ಪಡುತ್ತಾರೆ. ಹಾಗೆ ಇಲ್ಲಿ ಚಂಪಕಾರಣ್ಯ ಅಂತ ಕರೀತಾ ಇದ್ರು. ಇದು ಒಂದು ಪುರಾಣ ಪ್ರಸಿದ್ಧ ಇತಿಹಾಸವುಳ್ಳ ಒಂದು ದೇವಾಲಯವಾಗಿದೆ. ಈ ದೇವಾಲಯವು ಕ್ರಿಸ್ತಶಕ 1257ರಲ್ಲಿ ಹೊಯ್ಸಳರ ವಂಶಸ್ಥರಾದಂತಹ ತಮಿಳರಸ್ ಈ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಈ ದೇವಾಲಯವು ನೋಡಲಿಕ್ಕೆ ತುಂಬ ಸುಂದರವಾಗಿದೆ. ಈ ದೇವಾಲಯವು ಬೆಂಗಳೂರಿಗೆ ಬಹಳ ಸಮೀಪದಲ್ಲಿ, ಅಂದರೆ ಕೇವಲ 22 ಕಿಲೋಮೀಟರ್ ಅಂತರದಲ್ಲಿ ಇದೆ. ಈ ದೇವಾಲಯವು ಬೆಳಗ್ಗೆ 5ರಿಂದ ಮಧ್ಯಾಹ್ನ 12:30ರಿಂದ 1 ಗಂಟೆವರೆಗೂ ತೆರೆದಿರುತ್ತದೆ. ಹಾಗೆಯೇ ಸಂಜೆ 4ರಿಂದ 7 ಗಂಟೆವರೆಗೂ ಈ ದೇವಾಲಯಕ್ಕೆ ಪ್ರವೇಶವಿದೆ. ಪ್ರತಿದಿನ ಇಲ್ಲಿ ಮಧ್ಯಾಹ್ನ ಅನ್ನದಾಸೋಹವಿರುತ್ತೆ. ಈ ದೇವಾಲಯವು ಪುರಾಣ ಪ್ರಸಿದ್ಧ ದೇವಾಲಯವಾದ್ದರಿಂದ ಮನಸ್ಸಿಗೆ ತುಂಬಾನೇ ಹಿತವನ್ನು ಕೊಡುತ್ತದೆ. ಈ ದೇವಾಲಯದ ಪ್ರಮುಖ ಬಿಂದು ಶ್ರೀ ಚಂಪಕಧಾಮ ಸ್ವಾಮಿ. ಇವರು ಶ್ರೀದೇವಿ ಭೂದೇವಿ ಸಮೇತರಾಗಿ ಇಲ್ಲಿ ನೆಲೆಸಿದ್ದಾರೆ. ಹಾಗೆಯೇ ಇಲ್ಲಿ ಶ್ರೀ ಮಹಾಲಕ್ಷ್ಮಿಯ ಒಂದು ದೇವಾಲಯವೂ ಇದೆ, ಹಾಗೂ ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯವೂ ಇದೆ. ಇದಕ್ಕೆ ದೇವಾಲಯದ ಮುಖ್ಯ ದ್ವಾರದಿಂದ ಆಂಜನೇಯ ಸ್ವಾಮಿಯ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಅಂತರದಲ್ಲಿ ಒಂದು ಗರುಡಗಂಬವಿದೆ. ಅದು ನೋಡಲಿಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತದೆ. ಈ ದೇವಾಲಯದ ಒಂದು ತಪ್ಪಲಿನಲ್ಲಿ ಬೆಟ್ಟ ಇದೆ. ಆ ಬೆಟ್ಟವನ್ನು ವಲ್ನಗಿರಿ ಬೆಟ್ಟ ಎಂದು ಕರೆಯುತ್ತಾರೆ. ಈ ಒಂದು ಬೆಟ್ಟದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯವಿದೆ. ಇದು ನೋಡಲಿಕ್ಕೆ ಬಹಳ ಆಕರ್ಷಣೀಯವಾಗಿದೆ. ಈ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ದಿಂದ ಸುಮಾರು 2 ಕಿಲೋಮೀಟರ್ನಷ್ಟು ಕಾಲ್ನಡಿಗೆಯಲ್ಲಿ ಅದೊಂದು ಕಾಡು ದಾರಿ ಆಗಿರುತ್ತದೆ. ಈ ದಾರಿಯಲ್ಲಿ ಹೋದರೆ ಸುವರ್ಣಮುಖಿ ಎಂದು ಕರೆಯಲ್ಪಡುವ ಒಂದು ಕೊಳ ಇದೆ. ಈ ಕೊಳವು ಬಹಳ ಪ್ರಶಸ್ತವಾದದ್ದು. ಇದಕ್ಕೆ ಒಂದು ಪುರಾಣ ಪ್ರಸಿದ್ಧ ದೇವಾಲಯ ಆಗಿರೋದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ಕಥೆಯಲ್ಲಿ ಮಹಾಭಾರತದ ಪಾಂಡವರ ವಂಶಸ್ಥರಾದಂತಹ ಶ್ರೀ ಜನಮೇಜರಾಯನ ಒಂದು ಕಥೆ ಇದಕ್ಕೆ ಪೂರಕವಾಗಿ ಹಾಗೂ ತುಂಬ ಹತ್ತಿರದಲ್ಲಿ ಇದೆ. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ಚಂಪಕಧಾಮ ಸ್ವಾಮಿಯು ವಿಷ್ಣುವಿನ ರೂಪ. ಹಾಗೂ ಇಲ್ಲಿ ಚಂಪಕಧಾಮ ಸ್ವಾಮಿಯ ಒಂದು ಆಲಯವು ಬಹಳ ಒಂದು ಸ್ವಾರಸ್ಯಕರವಾದಂತಹ ನಿಗೂಢವಾದಂತಹ ಒಂದು ವಿಷಯಗಳೊಂದಿಗೆ ಇದು ತುಂಬಿರುತ್ತದೆ. ಈ ಒಂದು ದೇವಾಲಯದ ತಳಭಾಗದಲ್ಲಿ ಈಗಲೂ ಋಷಿಮುನಿಗಳು ತಪಸ್ಸನ್ನು ಆಚರಿಸಿದ್ದಾರೆ ಎಂದು ಹೇಳಲ್ಪಟ್ಟಿದೆ. ಹಾಗೂ ಮಹಾರಾಜರು ಇಲ್ಲಿ ಒಂದು ನಿಧಿಯನ್ನು ಸಂಗ್ರಹಿಸಿಟ್ಟಿದ್ದಾರೆ ಎಂದು ನಾವು ತಿಳಿದುಕೊಳ್ಳಬಹುದು. ಕತೆ ಏನೇ ಇರಲಿ, ಈ ಒಂದು ದೇವಾಲಯಕ್ಕೆ ಮಹಾಭಾರತದ ನಂಟು ಹೇಗಿದೆ ಎಂದು ಈಗ ತಿಳಿಯೋಣ. ಜನಮೇಜರಾಯ ಬೇರೆ ಯಾರೂ ಅಲ್ಲ, ಪಾಂಡವರ ವಂಶಸ್ಥರಾದಂತಹ ಪರಿಷತ್ ಮಹಾರಾಜನ ಮಗ. ಪರಿಷತ್ ಮಹಾರಾಜ ಅಭಿಮನ್ಯುವಿನ ಮಗನಾಗಿರ್ತಾನೆ. ಈತ ತಕ್ಷಕ ಎಂಬ ಹಾವಿನಿಂದ ಕಚ್ಚಿಸಲ್ಪಟ್ಟು ಸಾವನ್ನಪ್ಪುತ್ತಾರೆ. ಈ ಒಂದು ಕೋಪಕ್ಕೆ ಜನಮೇಜರಾಯ ಸರ್ಪ ಮಹಾಯಾಗವನ್ನು ಋಷಿಮುನಿಗಳ ಸಮ್ಮುಖದಲ್ಲಿ ಮಾಡ್ತಾರೆ. ಈ ಒಂದು ಯಾಗದಲ್ಲಿ ಪ್ರಪಂಚನಾದ್ಯಂತ ಬಹಳಷ್ಟು ಅತ್ಯಧಿಕವಾಗಿ ಸರ್ಪಗಳೆಲ್ಲ ಬಂದು ಆ ಯಾಗದ ಯಜ್ಞಕುಂಡದಲ್ಲಿ ಬಿದ್ದು ಸಾವನ್ನಪ್ಪುತ್ತದೆ. ಈ ಒಂದು ಯಾಗದಿಂದ ಬಹಳನೇ ನೊಂದಂತಹ ಸರ್ಪಗಳು ಈ ಒಂದು ಯಾಗವನ್ನು ನಿಲ್ಲಿಸಿ ಅಂತ ತುಂಬ ಕೇಳ್ಕೊಳ್ತಾರೆ. ಆದರೂ ನಿಲ್ಲಿಸೋದಿಲ್ಲ. ಇದು ಇಂದ್ರನ ವರೆಗೂ ಈ ಒಂದು ವಿಷಯ ಮುಟ್ಟುತ್ತದೆ. ಅಲ್ಲಿಯೂ ಇಂದ್ರನಿಂದ ಕೇಳ್ಕೊಳ್ತಾನೆ ಜನಮೇಜರಾಯ ಈ ಒಂದು ಯಾಗವನ್ನು ನಿಲ್ಲಿಸೋದು, ಆಗಲೂ ನಿಲ್ಲಿಸೋದಿಲ್ಲ. ಸುಮಾರು ಈ ಒಂದು ಯಾಗದಲ್ಲಿ ಸುಮಾರು ಸರ್ಪಗಳ ಒಂದು ನಾಶ ಆಗೋಗುತ್ತೆ. ಅದಾದ ನಂತರ ಈತನಿಗೆ ಬಹಳಷ್ಟು ವರ್ಷಗಳ ಕಾಲ ಚರ್ಮ ವ್ಯಾಧಿಯಿಂದ ಒಂದು ಜೀವನವನ್ನು ನಿರ್ವಹಣೆ ಮಾಡುವ ಒಂದು ಸಂದರ್ಭ ಬರುತ್ತೆ. ಈ ಚರ್ಮದ ರೋಗದಿಂದ ದೇಶದಲ್ಲಿ ಇರುವಂತಹ ಪ್ರಮುಖವಾದ ದೇವಾಲಯಗಳಿಗೆಲ್ಲ ಹೋಗ್ತಾರೆ. ಎಲ್ಲೂ ಏನೂ ಅದಕ್ಕೆ ಒಂದು ಪರಿಹಾರ ಅನ್ನೋದು ಸಿಗೋದಿಲ್ಲ. ಕಡೆಗೆ ಈ ಸುವರ್ಣಮುಖಿ ಅಂದರೆ ಚಂಪಕಧಾಮ ಸ್ವಾಮಿಯ ಬೆಟ್ಟದ ಮೇಲಿರುವಂತಹ ಸುವರ್ಣಮುಖಿ ಒಂದು ಅರಣ್ಯದ ಹತ್ರ ಬರ್ತಾರೆ.
ಇವರ ಒಟ್ಟಿಗೆ ಒಂದು ಶ್ವಾನವು ಜೊತೆಗೆ ಬಂದಿರುತ್ತದೆ. ಬಾಯಾರಿಕೆಯಿಂದ ಶ್ವಾನವು ನೀರನ್ನು ಕುಡಿದು ಮೈ ತಣಿಸಿಕೊಳ್ಳುತ್ತದೆ. ಆ ಮೈಯನ್ನು ಆ ನೀರಿನಲ್ಲಿ ಸ್ನಾನವನ್ನು ಮಾಡಿ ಹೊರಗಡೆ ಬಂದು ಜನಮೇಜರಾಯ ಕುಳಿತಿರುವಂತಹ ಸ್ಥಳಕ್ಕೆ ಬಂದು ಮೈಯನ್ನು ಕೊಡಗುತ್ತದೆ. ಕೊಡವಿದಾಗ ಆ ಒಂದು ಶ್ವಾನದ ಮೈ ಮೇಲಿರುವಂತಹ ಹನಿಗಳು, ಕೊಳದಲ್ಲಿ ನಿಂತಹ ಹನಿಗಳು ಜನಮೇಜರಾಯನ ಚರ್ಮದ ಮೇಲೆ ಬಿದ್ದು ಆ ಒಂದು ಭಾಗವು ಸುವರ್ಣವಾಗಿ ಹೊಳೆಯಲಾರಂಭಿಸುತ್ತದೆ. ಇದನ್ನು ಗಮನಿಸಿದಂತಹ ಜನಮೇಜರಾಯ ಈ ಒಂದು ನೀರಿನ ಮಹತ್ವವನ್ನು ತಿಳಿಯಲು ಈತ ಆ ಸುವರ್ಣಮುಖಿ ಕೊಳದಲ್ಲಿ ಹೋಗಿ ಸ್ನಾನವನ್ನು ಮಾಡ್ತಾರೆ. ಅದಾದ ನಂತರ ಅವರ ಒಂದು ಮೈಬಣ್ಣ ಸುವರ್ಣ ಕಾಂತಿಯಿಂದ ತುಂಬಿಕೊಂಡು ಆರೋಗ್ಯಕರವಾಗಿ ತನ್ನ ಚರ್ಮ ರೋಗದಿಂದ ನಿವಾರಣೆಯನ್ನು ಹೊಂದುತ್ತಾರೆ. ಗೆಳೆಯರೆ, ಅಂದಿನಿಂದ ಈ ಒಂದು ಕೊಳಕ್ಕೆ ಸುವರ್ಣಮುಖಿ ಎಂದು ಕರೆಯಲ್ಪಡಲಾಯಿತು. ಜನಮೇಜರಾಯ ಈ ಒಂದು ದೇವಾಲಯಕ್ಕೆ ವಿಶೇಷವಾದಂತಹ ಪೂಜೆಯನ್ನು ಮಾಡಿಸಿದ್ದಾರೆ ಎಂದು ಪುರಾಣ ಪ್ರಸಿದ್ಧದಲ್ಲಿ ನಾವು ತಿಳಿಬಹುದು. ಈ ಒಂದು ದೇವಾಲಯವು ಶಾಸನಗಳಲ್ಲೆಲ್ಲ ಪ್ರಸಿದ್ಧವಾಗಿದೆ. ಸೊ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇದನ್ನು ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಧನ್ಯವಾದಗಳು.